ಅಧಿಕಾರ ಸ್ವೀಕರಿಸುವ ಮುನ್ನ ನೂತನ ಬಿಜೆಪಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ಕುಮ್ರಹಳ್ಳಿ ಸುಬ್ಬಣ್ಣ ಅವರು ನಂಜನಗೂಡಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಆಶೀರ್ವಾದ ಪಡೆದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಂದು ಮೈಸೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ವಹಿಸಿಕೊಳ್ಳುತ್ತಿದ್ದೇನೆ. ಮೈಸೂರು ಜಿಲ್ಲೆಯ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಮೇಲೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಪ್ರವಾಸ ಮಾಡುತ್ತೇನೆ. ಮುಂಬರುವ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗೆ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡುತ್ತೇನೆ. ಕಳೆದ ಬಾರಿ ನಂಜನಗೂಡು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಇದ್ದರು. ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಸೋಲನ್ನು ಅನುಭವಿಸಿದ್ದೇವೆ. ಮುಂಬರುವ ಚುನಾವಣೆಯಲ್ಲಿ ಎಲ್ಲರ ಹಿರಿಯರ ಜೊತೆಗೂಡಿಕೊಂಡು ಬಿಜೆಪಿ ಗೆಲ್ಲಿಸುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ಮೈಸೂರಿಗೆ ತೆರಳ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಷದ ನಂಜನಗೂಡಿನ ಎಲ್ಲ ಮುಖಂಡಗಳಿದ್ದಾರೆ. ನಾನು ಇವತ್ತು ಅಧಿಕೃತವಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ ಮೇಲೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿ ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ನಂಜನಗೂಡಿನಲ್ಲಿ ಕಳೆದ ಬಾರಿ ಅನಿವಾರ್ಯ ಕಾರ್ಯಗಳಿಂದ ಬಿಜೆಪಿ ಶಾಸಕರಿದ್ದರೂ ಸಹ ನಾವು ಸೋಲನ್ನು ಅನುಭವಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆಗೂಡಿ, ಎಲ್ಲರ ಹಿರಿಯರ ಜೊತೆಗೂಡಿ ಎಲ್ಲರನ್ನ ಕೂಡಿಸಿಕೊಂಡು ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೃಷ್ಣಪ್ಪಗೌಡ ಮಾತನಾಡಿ, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಅಂಬೇಡ್ಕರ್ ಆಶೀರ್ವಾದ ಪಡೆದು ಇಂದು ಕುಮ್ರಹಳ್ಳಿ ಸುಬ್ಬಣ್ಣನವರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಾರೆ. ನಮ್ಮ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯದಲ್ಲಿ ಎಲ್ಲ ಜನಾಂಗಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ನಾಯಕ ಜನಾಂಗದ ಕುಮ್ರಹಳ್ಳಿ ಸುಬ್ಬಣ್ಣರವರಿಗೆ ಅವಕಾಶ ನೀಡಿದ್ದಾರೆ. ಮುಂಬರುವ ಚುನಾವಣೆಗಳಲ್ಲಿ ಎಲ್ಲ ಕಡೆ ಬಿಜೆಪಿ ಪಕ್ಷದ ಅಧಿಕಾರ ಬರುತ್ತದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ವೇಳೆ ಬಿಜೆಪಿ ನಗರಾಧ್ಯಕ್ಷ ಸಿದ್ದರಾಜು, ಮಹದೇವಪ್ಪ, ಎನ್ಸಿ ಬಸವಣ್ಣ, ಅರುಣ್ ಗೌಡ, ಬಾಲಚಂದ್ರ, ಮಹದೇವಯ್ಯ ಸೇರಿದಂತೆ ಹಲವಾರು ಮುಖಂಡರು ಇದ್ದರು. ಅದೇ ರೀತಿ ಮೈಸೂರಿನಲ್ಲಿರುವ ಗಂಡವಸಲಿರುವ ಜಗಜ್ಯೋತಿ ಬಸವೇಶ್ವರ ವಿಗ್ರಹಕ್ಕೂ ಸಹ ಮಾಲಾರ್ಪಣೆ ಮಾಡಿ ಜಗಜ್ಯೋತಿ ಬಸವೇಶ್ವರ ಆಶೀರ್ವಾದವನ್ನು ಪಡೆದು ಮುಂದಿನ ದಿನಗಳಲ್ಲಿ ನಂಜನಗೂಡಿನಲ್ಲಿ ಏನು ಈಗಾಗಲೇ ಅವರು ಸುಬ್ಬಣ್ಣವ್ರು ಹೇಳಿದ ಪ್ರಕಾರ ನಗರಸಭೆಯು ನಮ್ಮದೇ ಆಗಿತ್ತು, ಮತ್ತು ಲೋಕಸಭೆಯು ನಮ್ಮದೇ ಆಗಿತ್ತು, ವಿಧಾನಸಭೆ ಸಹ ನಮ್ಮದೇ ಆಗಿತ್ತು. ಹಲವಾರು ಕಾರಣಗಳಿಂದ, ಅಂದರೆ ನಿಮಗೆಲ್ಲ ತಿಳಿದ್ರಾಗ ಕಾಂಗ್ರೆಸ್ನವರು ಏನು ಯಾವುದೇ ಜನಗಳಿಗೆ ಮೋಸ ಮಾಡುವಾಗ 5 ರೀತಿಯ ಒಂದು ಜನಗಳಿಗೆ ಮಣ್ಣೇರಿಸುವ ಮೂಲಕ ಮತ ಪಡೆದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಪಡೆದರೆ ಕೇವಲ ಮೈಸೂರು ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳ್ತಾ, ನಮ್ಮ ಸುಬ್ಬಣ್ಣವ್ರಿಗೆ ನಂಜನಗೂಡು ಜನತೆ, ಮೈಸೂರು ಜಿಲ್ಲೆ ಎಲ್ಲ ಜನತೆ ಆಶೀರ್ವಾದದಿಂದ ಇವತ್ತು ಇಡೀ ಜಿಲ್ಲೆಯಲ್ಲೇ ನಮ್ಮ ಪಕ್ಷವನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ವಿಧಾನಸಭೆಗಳ ಹಾಗೂ ನಗರಸಭೆಗಳಲ್ಲಿ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ನಾನು ಈ 2 ಮಾತನ್ನ ಮುಕ್ತಾಯಗೊಳಿಸ್ತೇನೆ.